LPG ಗ್ಯಾಸ್ ಸಿಲಿಂಡರ್ಗಳ ಎಮರ್ಜೆನ್ಸಿ ರಾಜ್ಯದಲ್ಲಿ ಶುರುವಾಗಿದೆ. ಬಟ್ ಈ ಸಮಸ್ಯೆ ನೀಗಿಸೋದಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆಯಾ, ಗ್ಯಾಸ್ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಈಗ ನಾವು ಉತ್ತರ ಕೊಡ್ತೀವಿ. ಸಹಜ ಸ್ಥಿತಿಗೆ ಆಟೋ LPG ಬಂತ, ಬಂಕ್ಗಳಲ್ಲಿ LPG ಕೇಳಿದ ಪ್ರಮಾಣದಲ್ಲಿ ಸಿಗ್ತಾ ಇದೆಯಾ ಕೇಳಿದ್ರೆ ಆಟೋ ಗ್ಯಾಸ್ ಸಿಗ್ತಿದೆ. ಆದರೆ ಗ್ಯಾಸ್ ದರವನ್ನು ಏರಿಕೆ ಮಾಡಲಾಗಿದೆ. ಬಹುತೇಕ ಬಂಕ್ನಲ್ಲಿ ಆಟೋ ಗ್ಯಾಸ್ಗಳು ಸಿಗ್ತಾ ಇದೆ. ಅದೇ ನೋ ಸ್ಟಾಕ್ ಬೋರ್ಡ್ ಎಲ್ಲ ತೆಗೆದಿದ್ದಾರೆ, ಈಗ ಎಲ್ಲ ಕಡೆ ಲಭ್ಯ ಆಗ್ತಾ ಇದೆ. ಆದರೆ ಯೂನಿಫಾರ್ಮ್ ಆಗಿ ಪ್ರೈಸ್ ಇಲ್ಲ. ಒಂದೊಂದು ಬಂಕ್ಗೆ ಹೋದರೆ ಒಂದೊಂದು ರೇಟ್ ಹೇಳ್ತಾರೆ. ಈ ಬಂಕ್ಗಳು ಹೆಂಗೆ ಡಿಸೈಡ್ ಮಾಡ್ಕೊಳ್ತಾರೆ ಅಂದರೆ ಯಾರು ಹೆಚ್ಚು ಬಿಸ್ನೆಸ್ಗಳಾಗುತ್ತೆ ಅದ್ರ ಮೇಲೆ ಡಿಮ್ಯಾಂಡಿಗೆ ತಕ್ಕಂತೆ ನಾವು ರೇಟ್ ಏರಿಸ್ತಾ ಇದ್ದೀವಿ ಅಂತ. ನೋಡಿ, 90 ರಿಂದ 130 ರೂಪಾಯಿ ತನಕ ಗ್ಯಾಸ್ ದರವನ್ನು ಏರಿಕೆ ಮಾಡಲಾಗಿದೆ. ಸೊ ಗ್ಯಾಸ್ ಸಿಕ್ಕಿದ್ರು ತುಂಬಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರ ಜೇಬಲ್ಲಿ ದುಡ್ಡು ಇರಬೇಕಲ್ವಾ, ಎಷ್ಟು ಅಂತ ಬರ್ಸೋದಕ್ಕಾಗುತ್ತೆ. ಆಮೇಲೆ ಇದು ವರ್ಕೌಟ್ ಆಗಲ್ಲ. ಈಗೇನೋ ನಾನು ಎಕ್ಸ್ಟ್ರಾ ಗ್ಯಾಸಿಗೆ ದುಡ್ಡು ಕೊಟ್ಟು ಕಸ್ಟಮರ್ ತಲೆ ಮೇಲೆ ಹಾಕೋಣ ಅಂದರೆ ಕಸ್ಟಮರ್ ಕೇಳೋದಿಲ್ಲ. ಅದು ನಿಮ್ಮ ತಲೆನೋವು, ನಮ್ಗೆ ಯಾಕ್ರಿ ಹೇಳ್ತೀರಾ ಅಂತ ಆಟೋ ಚಾಲಕರಿಗೆ ತಿರುಗಿಸಿ ಮಾತಾಡ್ತಾರೆ ಗ್ರಾಹಕರು. ಆಪ್ಷನ್ಸ್ ಜಾಸ್ತಿ ಇದೆ, ಅಗ್ರಿಗೇಟರ್ ಕಂಪ್ನಿಗಳು ಇರೋದ್ರಿಂದ. ಹೀಗಾಗಿ ಏನು ಮಾಡಬೇಕು ಅಂತ ಚಾಲಕರು ಈಗಲೂ ಕೂಡ ಅಸಹಾಯಕರಾಗಿದ್ದಾರೆ. ಬೆಲೆ ಏನಂದರೆ ಒಂದು ಕಡೆ ಇಲ್ಲಿ 99, ಬಸಗಳಲ್ಲಿ 99, ಆಲಿ ರೋಡಲ್ಲಿ 105 ರೂಪಾಯಿ, ಲಾಲ್ಬಾಗ್ ರೋಡಲ್ಲಿ 118 ರೂಪಾಯಿ. ಇದು ರೈಟ್ ಮಾಡಿ ಡಿಫ್ರೆಂಟ್ ಇದೆಯಲ್ಲ, ಅದನ್ನು ಆಗ್ತಿರೋದು 55 ರೂಪಾಯಿದಿಂದ ಇಲ್ಲೇ ಈ ಗ್ಯಾಸ್ ಬ್ಯಾಂಕ್ ಓಪನ್ ಆಗಿ ಯಾವತ್ತು ಓಪನ್ ಆಯಿತು ಆವಾಗಿಂದ ನಾವು ಇಲ್ಲೇ ಗ್ಯಾಸ್ ಆಗ್ತಿರೋದು. 55 ರೂಪಾಯಿಂದ ಇವಾಗ 99 ಆಗಿದೆ ಇಲ್ಲಿ. ಈಗ ಹೋಗಿದ ಕಡೆ ಎಲ್ಲ ಕ್ಯೂ ಇಲ್ಲ ಅನಿಸ್ತದೆ. ಕ್ಯೂ ಸುಮಾರು ಕಡೆ ಕ್ಯೂ ಇಲ್ಲ. ನಾನು ಬೆಳಿಗ್ಗೆ ರಾತ್ರಿ 2 ಗಂಟೆಯಿಂದ ನೋಡ್ಕೊಂಬಂದೆ, ಕ್ಯೂ ಎಲ್ಲೂ ಕಾಣ್ತಾ ಇಲ್ಲ. ಕ್ಯೂ ಅಷ್ಟೊಂದು ರೈಟ್ ಜಾಸ್ತಿ ಇದೆ. ಅದೊಂದು 55 ರೂಪಾಯಿಗೆ ನಮ್ಮ ಪಬ್ಲಿಕ್ ಹತ್ರ ನಾವು ಕೇಳೋಕ್ಕಾಗಲ್ಲ. ನಮ್ಮ ಗಿರಾಕಿ ಕೇಳ್ತಾರೆ, ಹಾಗಾದ್ರೆ ಒಂದು 55 ರೂಪಾಯಿ ಸರ್ ಗ್ಯಾಸ್ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತಾರೆ, ಯಾಕಪ್ಪ ಮೀಟ್ರ್ ಫೇರ್ ಎಷ್ಟು ನಿಮ್ಮದು, ಕಮೆಂಟ್ ಕೊಡ್ತೀವಿ ನಿಮ್ಗೆ ಅಂತಾರೆ. ಅದಕ್ಕೆ ಏನು ಮಾಡೋಣ ನಾವು, ಅದು ಗೊತ್ತಿಲ್ಲ. 100 ರೂಪಾಯಿ ಅಲ್ಲಿ 120 ರೂಪಾಯಿ. JC ರೋಡು 120, ಲಾಲ್ಬಾಗ್ ರೋಡು, ಟ್ಯಾನಿ ರೋಡು ಎಲ್ಲ 120. ಅದು ಸಮಸ್ಯೆ ಬಗೆಹರಿದಿದೆ, ಸ್ವಲ್ಪ ಫ್ರೀಯಾಗಿ ಸಿಗ್ತಾ ಇದೆ. ಇನ್ನೂ ರೇಟ್ ಕಮ್ಮಿ ಆಗಿಲ್ಲ. ಅದು ಮಧ್ಯಾಹ್ನ ಗಂಟೆ ನಿಲ್ಲಬೇಕಾಗಿತ್ತು ಕ್ಯೂ ಆಗಿ, ಇವಾಗ ಸ್ವಲ್ಪ ಫ್ರೀ ಆಗಿದೆ. ಬೆಳಿಗ್ಗೆ 6 ಗಂಟೆಗೆ ಬಂದರೆ ಮಧ್ಯಾಹ್ನ 3 ಗಂಟೆ 2 ಗಂಟೆ ಆಗೋದು, ನಿಲ್ತಾ ಇದ್ದು. ಇನ್ನೇನು ಮಾಡೋದು, ಕಷ್ಟ ಅನುಭವಿಸ್ಲೇಬೇಕು. ಹೌದು, ಒಂದೊಂದು ಬ್ಯಾಂಕಲ್ಲಿ, ಒಂದು ಪೆಟ್ರೋಲ್ ಬಂಕಲ್ಲಿ ಒಂದೊಂದು ಥರ ಇದೆ ಸರ್. ದಯವಿಟ್ಟು ಅದು ಸ್ವಲ್ಪ ಕಡಿಮೆ ಮಾಡಿಸಿದ್ರೆ ನಮ್ಮ ಆಟೋ ಡ್ರೈವರ್ಗಳಿಗೆಲ್ಲ ಒಳ್ಳೇದಾಗುತ್ತೆ. ಇಲ್ಲ, ಸ್ವಲ್ಪ ಎಲ್ಲ ಕಡೆ ಗ್ಯಾಸ್ ಬಂದಿದೆ, ಬಟ್ ರೇಟ್ ಜಾಸ್ತಿ ಆಗಿದೆ. ಸ್ವಲ್ಪ ರೇಟು ದಯವಿಟ್ಟು ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೌದು, ಒಂದೊಂದು ಬ್ಯಾಂಕಲ್ಲಿ